ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಪ್ರಪಂಚದ ಎಲ್ಲ ಭಾರತೀಯರಿಗೂ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಏನು ಸರ್ ಅದು ಈ ಇವತ್ತು ನಾವೆಲ್ಲ ಸಂಭ್ರಮ ಪಡ್ತಕ್ಕಂಥ ಕುಣಿದಾಡ್ತಕ್ಕಂಥ ಒಂದು ವಿಶೇಷ ದಿನ, ಹಬ್ಬದಂತೆ ಇದನ್ನು ಆಚರಿಸ್ಬೇಕು ಸರ್. ನಾಳೆ ಸರ್ ಇದು ಕ್ರಿಸ್ಮಸ್ಸು. ನಾನು ಕ್ರಿಸ್ಮಸ್ ಆಚರಣೆ ಬಗ್ಗೆ ಹೇಳ್ತಾ ಇಲ್ಲ. ನಾವು ಎಲ್ಲರೂ ಸಂಭ್ರಮ ಪಡಲಿಕ್ಕೆ ಒಂದು ದೊಡ್ಡ ಕಾರಣ, ಒಂದು ಸಾಧನೆ ನಮ್ಮ ಇಸ್ರೋ ಅವ್ರ ಕಡೆಯಿಂದ ಇವತ್ತಾಗಿದೆ. ಇಸ್ರೋದವರು ಇವತ್ತು ಒಂದು ತ್ರಿವಿಕ್ರಮ ಸಾಧನೆ ಮಾಡಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಹೆಮ್ಮೆಯ ISRO ಇಸ್ರೋದವರು ಇವತ್ತು ಒಂದು ವಿಶೇಷವಾದಂಥ ಒಂದು ರಾಕೆಟನ್ನ ಬಳಸಿಕೊಂಡು ಒಂದು ಸ್ಯಾಟಲೈಟ್ ಲಾಂಚ್ ಮಾಡ್ಯಾರೆ. ಏನು ಸರ್ ಇದು ರಾಕೆಟು ಸ್ಯಾಟಲೈಟ್ ಅಂತಿದ್ರೆ ಒಂದು ಸಣ್ಣದು, ನಾನು ಮಕ್ಕಳಿಗೆ ಈ ಥರ ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿರ್ತೀನಿ. ರಾಕೆಟ್ ಸೈನ್ಸ್ ಇದು ರಾಕೆಟ್ ಸೈನ್ಸ್, ನಾನು ಹೇಳೋ ಸುಲಭದಲ್ಲಿ ಇರಲ್ಲ. ಆದರೂ ಪ್ರಯತ್ನ ಮಾಡಿದರೆ ಇದು ಒಂದು ಕೆಳಗಡೆ ಇದೆಯಲ್ಲ, ಇದು ಪೆನ್ನಿನ ಮೇನ್ ಬಾಡಿ, ಇದು ನಮ್ಮ ರಾಕೆಟ್ ಅಂದ್ಕೊಂಡ್ರೆ ಈ ರಾಕೆಟನ್ನು ಬಳಸಿಕೊಂಡು ಇದ್ರ ಮೇಲೆ ಈ ಥರದೊಂದು ಸ್ಯಾಟಲೈಟ್, ಈ ಸ್ಯಾಟಲೈಟನ್ನು ಕೂರಿಸಿ ಈ ಸ್ಯಾಟಲೈಟನ್ನು ನಾವು ಸ್ಪೇಸಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಅದನ್ನು ಹೋಗಿ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ, ಅದನ್ನು ಇಡ್ತೀವಿ ಅಂತ. ಇಡೀ ಇಷ್ಟು ಸುಲಭದಲ್ಲಿ ನಾನು ಹೇಳ್ಬಿಟ್ನಲ್ಲ, ಒಂದು 2-3 ಸೆಕೆಂಡಲ್ಲಿ, ಅಷ್ಟು ಸುಲಭದಲ್ಲಿ ಇರಲ್ಲ. ಆ ಥರದ ಒಂದು ಕಾಂಪ್ಲೆಕ್ಸ್ ಮೆಕ್ಯಾನಿಸಮ್ ಇರ್ತಕ್ಕಂಥ ಒಂದು ಇಡೀ ಪ್ರಾಸೆಸ್ನ ನಮ್ಮ ಇಸ್ರೋ ಸೈಂಟಿಸ್ಟ್ ಅತ್ಯಂತ ಸರಳವಾಗಿ, ಲೀಲಾಜಾಲವಾಗಿ ಅಂತಾರಲ್ಲ ಹಾಗೆ ಬಹಳ ಅದ್ಭುತವಾದಂಥ ಒಂದು ಸಾಧನೆಯನ್ನು ಇವತ್ತು ನಮ್ಮ ಹೆಮ್ಮೆಯ ಸೈಂಟಿಸ್ಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಸರ್ ಅಂತಂದರೆ, ಈ ಇಡೀ ರಾಕೆಟ್ ಉಡಾವಣೆ ಆಗುವುದು ಯೂಶ್ವಲಿ ಇಂಡಿಯಾದಲ್ಲಿ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಶ್ರೀಹರಿಕೋಟ ಅನ್ನೋ ಒಂದು ಸ್ಥಳ, ಅದೊಂದು ಪ್ಲೇಸು. ಅಲ್ಲಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಅಂತ ಒಂದು ಭಾಗ ಇದೆ. ನೀವೆಲ್ಲಾದರೂ ಹೋಗಿದ್ದರೆ ಇದು ಬೇಗ ಅರ್ಥ ಆಗುತ್ತೆ. ನಾನಲ್ಲಿ ಹೋಗಿ ಬಂದಿದ್ದೀನಿ. ನಾನು ಮಕ್ಕಳನ್ನ ಕರ್ಕೊಂಡು ಬಸ್ ತಗೊಂಡು ಇಲ್ಲಿಂದ ಹೋಗಿ ಕಾಳಹಸ್ತಿನಲ್ಲಿ ಹಾಲ್ಟ್ ಮಾಡಿ ಅಲ್ಲಿ ಮಕ್ಕಳೆಲ್ಲರನ್ನೂ ಸೇರಿಸ್ಕೊಂಡು ಬಹಳಷ್ಟು ವಿಜೃಂಭಣೆಯಿಂದ ನಾವೆಲ್ಲ ಅಲ್ಲಿ ಹೋಗಿ ನೋಡಿ ರೋಮಾಂಚನ ಆದಂಥ ಒಂದು ಸಂದರ್ಭ ಯಾವುದು ಅಂದರೆ ಈ ಚಂದ್ರಯಾನ 3ಯ ಲಾಂಚು. ಅದೆಲ್ಲ ಅದ್ಭುತವಾದಂಥ ಮೆಮರೀಸ್. ಓಕೆ, ಹಾಗಾಗಿ ಆ ಶ್ರೀಹರಿಕೋಟದ ಹೆಚ್ಚಿನ ಮಾಹಿತಿ ಅಥವಾ ತಕ್ಕ ಮಟ್ಟಿಗೆ ಮಾಹಿತಿ ನನ್ನ ಹತ್ರ ಇದೆ. ಅಲ್ಲಿಯ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನ ಸೆಕೆಂಡ್ ಲಾಂಚ್ ಪ್ಯಾಡ್. ಏನು ಸರ್ ಇದು ಸೆಕೆಂಡ್ ಲಾಂಚ್ ಪ್ಯಾಡ್ ಅಂದರೆ 2ನೇ ಪ್ಲ್ಯಾಟ್ಫಾರ್ಮ್ ಅಂದ್ಕೊಳ್ಳೋಣ, ನಮ್ಮ ಟ್ರೈನಿನ 2ನೇ ಪ್ಲ್ಯಾಟ್ಫಾರ್ಮು, ಅಥವಾ ಗೇಟ್ ನಂಬರ್ 4, ಗೇಟ್ ನಂಬರ್ 5 ಅಂತ ನಾವೇನು ನಾವು ನಮ್ಮ ಇದರಲ್ಲಿ ಏರ್ಪೋರ್ಟಲ್ಲಿ ಹೇಳ್ತೀವಲ್ಲ ನಮ್ಮ ಫ್ಲೈಟ್ ಹೋಗಲಿಕ್ಕೆ, ಆ ಥರದ ಒಂದು ಸೆಕೆಂಡ್ ಲಾಂಚ್ ಪ್ಯಾಡನ್ನು ಬಳಸಿಕೊಂಡು ಅಲ್ಲಿಯ ಒಂದು ಮುಂಚೆನೇ ತಂದಿಟ್ಟಂಥ ಒಂದು ನಮ್ಮ ರಾಕೆಟ್ ಯಾವುದು ಸರ್, ರಾಕೆಟ್ ಹೆಸರು ಏನಾದ್ರು ಇದೆಯಾ? ಅದೇ ಭಾಳ ಇಂಪಾರ್ಟೆಂಟು. ಈ ರಾಕೆಟ್ ಯಾವುದು? ನಮ್ಮ ಹೆಮ್ಮೆಯ, ನಾವೆಲ್ಲರ ಪ್ರೀತಿಯಿಂದ ಕರೆಯುವ ಬಾಹುಬಲಿ ರಾಕೆಟ್. ಇದನ್ನು ಬಾಹುಬಲಿ ಅಂತ ಕರಿತೀವಿ. ಇದು ನಮ್ಮ ದೇಶದ ಬಹಳ ಹೆಮ್ಮೆಯ ರಾಕೆಟ್ ಇದು. ಈ ರಾಕೆಟನ್ನು ನಾವು ಇದಕ್ಕೆ ಹೆಸರೇನು ಕೊಟ್ಟಿದ್ದೀವಿ ಅಂತಂದರೆ LVM-3M6 ಅಂತ. LVM-M3M6 ಅಂತೇಳಿ. LV ಅಂದರೆ ಏನು ಅನ್ಕೋಬೋದು, ಲವ್ ಮೀ ಅಂತನೋ ಅಥವಾ ಲವ್ ಮಹಾಂತೇಶ್ ಅಂತನೋ ಹಾಗೆ ಅನ್ಕೋಬೋದೇನಪ್ಪ. LVM-3 ಆ್ಯಂಡ್ M6 ಈ ಒಂದು ರಾಕೆಟ್, ಇದು ರಾಕೆಟ್ನ ಹೆಸರು. ಇದು ಬಾಹುಬಲಿ ಅಂದರೆ ನಿಮ್ಗೆ ಗೊತ್ತಿದೆ, ದೈತ್ಯ, ಅಗಾಧವಾದಂಥದ್ದು, ಬಹಳ ವೆಲ್ ಬಿಲ್ಡ್ ಅಂತೆಲ್ಲ ಆ ಥರದ ಒಂದು ನಮ್ಮ ದೊಡ್ಡ ರಾಕೆಟ್. ಈ ರಾಕೆಟ್ನ ಬಳಸಿಕೊಂಡು ಒಂದು ಸ್ಯಾಟಲೈಟನ್ನು, ಅಂದರೆ ಇದು ಉಪಗ್ರಹ ಅಂತ ಏನು ಕನ್ನಡದಲ್ಲಿ ಕರಿತೀವಿ ನಾವು, ಇದು ಅದ್ರ ಮೇಲೆ ಕೂರಿಸಿ ಇದನ್ನು ತಗೊಂಡು ಒಂದು ಕಕ್ಷೆಗೆ ಸೇರಿಸಿದ್ದೀವಿ. ಅದನ್ನು ಆಮೇಲೆ ಹೇಳ್ತೀನಿ. ಈ ಸ್ಯಾಟಲೈಟ್ ಇದೆಯಲ್ಲ, ಇದೇನು ಉಪಗ್ರಹ ಇದೆ, ಇದೇ ಭಾಳ ಮಜಾ. ಏನಂತಂದರೆ ಇದು ಭಾಳ ವಿಶೇಷ ಅಂದರೆ ಇದು ನಮ್ಮ ದೇಶದ್ದಲ್ಲ, ಈ ರಾಕೆಟ್ ನಾವು ಮಾಡಿದ್ದೀವಿ. ಈ ಸ್ಯಾಟಲೈಟ್ ಯಾರು ಮಾಡಿದಂದರೆ ಇಟ್ ಈಸ್ ಅಮೇರಿಕನ್, US ಬೇಸ್ಡ್ ಒಂದು AST ಸ್ಪೇಸ್ ಮೊಬೈಲ್ ಅಂತ ಒಂದು ಕಂಪ್ನಿ ಇದೆ. AST ಸ್ಪೇಸ್ ಮೊಬೈಲ್ ಅಂತ. ಆ ಕಂಪ್ನಿಯವರ ಬ್ಲೂ ಬರ್ಡ್ ಬ್ಲಾಕ್ 2 ಅಂತಕ್ಕಂಥ ಒಂದು ಈ ಸ್ಯಾಟಲೈಟ್ನ ಹೆಸರು. ಅರ್ಥ ಆಯ್ತು ರೀ? ಅದಕ್ಕೆ ನಾನು ಸಿಂಬಾಲಿಕ್ಕಾಗಿ ಇರಲಿ ಅಂತಲೇ ಬ್ಲೂ ಪೆನ್ನ ಬ್ಲೂ ಕ್ಯಾಪ್ ತೊಗೊಂಡಿರೋದು, ನೆನಪಿಟ್ಕೊಳ್ಳೋಕೆ ಅನುಕೂಲ ಆಗಲಿ, ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗಲಿ ಅಂಥೇಳಿ. ಈ AST ಸ್ಪೇಸ್ ಮೊಬೈಲ್ಸ್ ಬ್ಲೂ ಬರ್ಡ್ ಬ್ಲಾಕ್ 2 ಈ ಸ್ಯಾಟಲೈಟನ್ನು ನಾವು ನಮ್ಮ ಬಾಹುಬಲಿ ಈ ರಾಕೆಟ್ನ ಬಳಸಿಕೊಂಡು ಇವತ್ತು ನಾವು ಉಡಾವಣೆ ಮಾಡಿದ್ದೀವಿ, ಸಕ್ಸಸ್ಫುಲಿ ಮಾಡಿ ಅದನ್ನು ಒಂದು ಆರ್ಬಿಟಲ್ಲಿ, ಒಂದು ಕಕ್ಷೆ ಅಂತಾರಲ್ಲ ಅಲ್ಲಿ ಕೂರಿಸಿದ್ದೀವಿ.
ಅದು ಎಲ್ಲಿದೆ ಸರ್ ಅಂತಂದರೆ ಅದು ಲಿಯೋ ಅಂತ ಕರೀತಾರೆ, LEO. ಓ, ನೀವು ಅಂದ್ಕೊಂಡ್ರೆ ಲಿಯೋ ಅಲ್ಲ, ಲಿಯೋ ಜೋಡಿಯಾಕ್ ಸೈನು. ಹ್ಞೂ, ನೋ ನೋ ನೋ, ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ದ್ಯಾಟ್. ಲಿಯೋ ಅಂದರೆ LEO ಅಂದರೆ ಲೋ ಅರ್ತ್ ಆರ್ಬಿಟ್ ಅಂತ, ಅಂದರೆ ಭೂಮಿಯಿಂದ ಸ್ವಲ್ಪನೇ ದೂರ, ಒಂದು 160 ಕಿಲೋಮೀಟರಿಂದ 2000 ಕಿಲೋಮೀಟರ್ ತಕ್ಕಂಥ ಆ ಡಿಸ್ಟೆನ್ಸು, ಒಂದು ಭಾಗಕ್ಕೆ, ಜಾಗ ಅನ್ಕೊಂಡ್ಬಂದಿವಿ. ಅದನ್ನು ನಾವು ಲಿಯೋ ಸ್ಪೇಸ್ ಅಥವಾ ಲಿಯೋ ಆರ್ಬಿಟ್ ಅಂತ ಕರಿತೀವಿ. ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಲೇಸಲ್ಲಿ ಈ ಸ್ಯಾಟಲೈಟ್ ಹೋಗಿ ಕೂತ್ಕೊಂಡಿದೆ. ಈ ಸ್ಯಾಟಲೈಟ್ ಏನು ಸರ್ ವಿಶೇಷ, ಇದನ್ನ ಯಾಕೆ ಇಷ್ಟೊಂದು ನೀವು ಹೇಳ್ತಾ ಇದ್ದೀರಿ? ಇದನ್ನು ಸಾಕಷ್ಟೆಲ್ಲ ಮಾಡಿದ್ದಾರೆ, ನಾವು ಕೇಳಿದ್ದೀವಿ, ಅಟ್ಲೀಸ್ಟ್ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಗೊತ್ತಿದೆ. ಅಂದರೆ ಈ ಸ್ಯಾಟಲೈಟ್ ಏನಂದರೆ ಇದು ಎಕ್ಸ್ಕ್ಲೂಸಿವ್ಲಿ ಕಮ್ಯುನಿಕೇಷನ್ ಸ್ಯಾಟಲೈಟ್, ನಮ್ಮ ಕಮ್ಯುನಿಕೇಷನ್ಗೆ ಸಂಬಂಧಿಸಿದಂಥ. ನಮಗೆ ಗೊತ್ತಿದೆ, ನಾವೆಲ್ಲ ಈಗ ಮೊಬೈಲ್ ಬಿಟ್ಟು ಇರಲಾರದಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದುಬಿಟ್ಟಿದ್ದೀವಿ. ಈ ಮೊಬೈಲ್ಗಳು, ನಮ್ಮ ಲ್ಯಾಪ್ಟಾಪ್ಗಳು, ನಮ್ಮ ಜೀವನ ಎಲ್ಲದೂ ಈಗ ಇಂಟರ್ನೆಟ್ ಮೇಲೆ ಭಾಳಷ್ಟು ಅವಲಂಬಿತ ಆಗಿದೆ ಅಂದರೆ ತಪ್ಪಿಲ್ಲ. ಈ ಇಂಟರ್ನೆಟ್ ಸೇವೆ ನಮಗೆಲ್ಲ ಹೇಗೆ ಸಿಗುತ್ತೆ ಅನ್ನುವ ಒಂದು ಸಣ್ಣ ಮಾಹಿತಿ ತಮಗೆಲ್ಲ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೇಲೆ ಸ್ಯಾಟಲೈಟ್ ಇರುತ್ತೆ, ಅದು ಇಂಟರ್ನೆಟ್ಟನ್ನು ಕಳಿಸುತ್ತೆ. ಅದನ್ನು ಕ್ಯಾಚ್ ಮಾಡ್ತಕ್ಕಂಥ ರೋಡ್ ಸೈಡು, ನಾವು ಹಳ್ಳಿಗಳಲ್ಲಿ ಅಥವಾ ಹೊಲಗಳಲ್ಲಿ ಅಲ್ಲೆಲ್ಲೆಲ್ಲೇ ಸಿಟಿಗಳಲ್ಲಿ ಏನು ಹಾಕಿದ್ದೀವಿ ಅಂದರೆ ಈ ಮೊಬೈಲ್ ಟವರ್ಸ್ ಅಂತ ಹಾಕಿದ್ದೀವಿ. ನೋಡಿದ್ದೀರಿ, ನಿಮಗೆಲ್ಲ ಗೊತ್ತಿದೆ? ಗೊತ್ತಿದೆ ಸರ್. ಆ ಟವರ್ಸ್ಗಳು ತೊಗೊಂಡು ಅದನ್ನು ರಿಲೇ ಮಾಡ್ತವೆ ಅಥವಾ ಅದನ್ನು ನಮಗೆಲ್ಲ ಕೊಡ್ತವೆ. ಅದನ್ನು ಕ್ಯಾಚ್ ಮಾಡಿದಂಥ ನಮ್ಮ ಮೊಬೈಲ್ ಅಥವಾ ನಮ್ಮ ಲ್ಯಾಪ್ಟಾಪ್ಗಳು ನಮಗೆ ಇಂಟರ್ನೆಟ್ ಸೇವೆಯನ್ನು ಒದಗಿಸ್ತವೆ ಅಥವಾ ನಾವು ಇಂಟರ್ನೆಟನ್ನು ಬಳಸ್ತೀವಿ. ಬಟ್ ಇಲ್ಲಿ ಒಂದು ಕಾನಿಮೆ ಟ್ವಿಸ್ಟ್, ಒಂದು ಸಣ್ಣ ಬದಲಾವಣೆ ಏನಂದರೆ, ಈ ಸ್ಯಾಟಲೈಟ್ ಇದೆಯಲ್ಲ, ಯಾವುದು ಈ ಬ್ಲೂ ಬರ್ಡ್ ಬ್ಲಾಕ್ 2 ಅಂತ ಏನು ಸ್ಯಾಟಲೈಟ್ ಇದೆ, ಈ ಸ್ಯಾಟಲೈಟು ಇಟ್ ವಿಲ್ ಪ್ರೊವೈಡ್ ದಿ ಇಂಟರ್ನೆಟ್ ಸರ್ವಿಸ್ ಡೈರೆಕ್ಟ್ಲಿ ಟು ಯುವರ್ ಮೊಬೈಲ್. ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಬರ್ತಿದ್ವು. ಅಂದರೆ ಈ ನಾವು ವಾಯ ಮಾಡ್ತಿದ್ವಲ್ಲ, ಎಲ್ಲಿ ಸ್ಯಾಟಲೈಟಿಂದ ಟವರಿಗೆ ಬಂದು ಟವರಿಂದ ನಮ್ಮ ಮೊಬೈಲ್ ಬರ್ತಿತ್ತು. ನೋ 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 ನೋ, ಇಟ್ ಈಸ್ ಕಮ್ಯುನಿಕೇಟಿಂಗ್ ಇಟ್ ವಿಲ್ ಗಿವ್ ಯು, ಇಟ್ ವಿಲ್ ಪ್ರೊವೈಡ್ ಯು ದ ಇಂಟರ್ನೆಟ್ ಡೈರೆಕ್ಟ್ಲಿ ಫ್ರಮ್ ಸ್ಯಾಟಲೈಟ್ ಟು ಯುವರ್ ಮೊಬೈಲ್. ನಿಮ್ಮ ಮೊಬೈಲ್ಗೆ ಡೈರೆಕ್ಟಾಗಿ ಬರ್ತಕ್ಕಂಥ ಒಂದು ಬೇರೆ ತಂತ್ರಜ್ಞಾನ ಅಥವಾ ಒಂದು ಬೇರೆ ಮೆಥಡ್ ಅಂತ ಅನ್ಕೋಬೋದು ನಾವು. ಆ ಥರದ ಒಂದು ವಿಶೇಷವಾದ ಸ್ಯಾಟಲೈಟ್. ಅಷ್ಟೇ ಅಲ್ಲ, ಈ ಸ್ಯಾಟಲೈಟು ಎಷ್ಟಿದೆ ಅಂತಂದರೆ 6100 kg, ಅಂದರೆ 6100 kg. ಬಲು ಭಾರ ಇದು. ಇಷ್ಟು ದಿವಸಗಳಲ್ಲಿ ನಮ್ಮ ಬಾಹುಬಲಿ ಇಷ್ಟು ಭಾರವಾದಂಥ ಸ್ಯಾಟಲೈಟ್ ಎತ್ತಿದ್ದು ಈಗ ಬಹುತೇಕ ಈಗ ಈ ಥರದ ಒಂದು ಭಾರವಾದ 6100 kg ಭಾರ ಇರ್ತಕ್ಕಂಥ ಒಂದು ಸ್ಯಾಟಲೈಟನ್ನು ನಮ್ಮ ಬಾಹುಬಲಿ ರಾಕೆಟ್ LVM-3 M6 ಇದು ಇವತ್ತು ಸಕ್ಸಸ್ಫುಲ್ಲಾಗಿ ನಮ್ಮ ಭಾರತದ ಶ್ರೀಹರಿಕೋಟದಿಂದ ಲಾಂಚ್ ಆಗಿ ಅದನ್ನು ಪರ್ಟಿಕ್ಯುಲರ್ ಕಕ್ಷೆಯಲ್ಲಿ ಲಿಯೋ ಆರ್ಬಿಟ್ ಅಂತ ಕರಿತೀವಲ್ಲ, ಲೋ ಅರ್ತ್ ಆರ್ಬಿಟ್, ಅಲ್ಲಿ ಇವತ್ತು ಸೇಫಾಗಿ ಮತ್ತು ಸಕ್ಸಸ್ಫುಲ್ಲಾಗಿ ಅಲ್ಲಿ ಅದನ್ನು ಇರಿಸಿದೆ. ಇದು ನಾವೆಲ್ಲ ಭಾರತೀಯರು ಹೆಮ್ಮೆ ಪಡ್ತಕ್ಕಂಥ, ಸಂಭ್ರಮಿಸ್ತಕ್ಕಂಥ ಒಂದು ದಿನ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ್ಯಕ್ಚುಲಿ ನಾನು ಒಬ್ಬ ಟೀಚರಾಗಿ ಇದನ್ನು ಹೇಳಿದ್ರೆ, ಇದನ್ನು ಇವತ್ತು ಶಾಲಾ ಕಾಲೇಜುಗಳಲ್ಲಿ ವಿಶೇಷವಾದಂಥ ಒಂದು ಉಪನ್ಯಾಸ ಇದನ್ನು ಏರ್ಪಡಿಸಬೇಕು. ನಂಗೆ ಗೊತ್ತಿಲ್ಲ ಯಾವ ಶಾಲೆ ಕಾಲೇಜುಗಳಲ್ಲಿ ಇದನ್ನು ಇವತ್ತು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾವುದಾದ್ರೂ ಹೇಳಿದರೆ ಆ ಶಾಲಾ ಕಾಲೇಜುಗಳಲ್ಲಿ ಇರ್ತಕ್ಕಂಥ ಪ್ರಿನ್ಸಿಪಾಲ್, ಅಡ್ಮಿನಿಸ್ಟ್ರೇಟರ್ ಅಥವಾ ಅದರ ಮ್ಯಾನೇಜ್ಮೆಂಟ್ ಅಥವಾ ಅಲ್ಲಿಯ ಯಾರು ಸೈನ್ಸ್ ಟೀಚರ್ ಇದ್ರ ಬಗ್ಗೆ ಹೇಳಿದರೆ ಅವ್ರಿಗೆಲ್ಲರಿಗೂ ನಾನು ಆ ಮಕ್ಕಳ ಪರವಾಗಿ, ಯಾಕಂದರೆ ಇವತ್ತಿನ ಮಕ್ಕಳೇ ನಾಳೆ ನಮ್ಮ ಫ್ಯೂಚರ್ ಸೈಂಟಿಸ್ಟ್ ಅಲ್ವಾ, ಅವರೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ, ನಂದು ಒಂದು ಸೆಲ್ಯೂಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನಮ್ಮ ಸಿಲೆಬಸ್ ಆಗಬೇಕು. ನಾವು ಕಲಿಸ್ತಾ ಇರೋದು ಕೆಲವೊಂದು ಸಿಲೆಬಸ್ ಸಾಕನ್ಸುತ್ತೆ, ಯಾಕಂದರೆ ಭಾಳ ಟೈಮಲ್ಲಿ ಅದು ಸಿಲೆಬಸ್ ಆಗ್ತಾ ಇರುತ್ತೆ. ಅದು ಬಿಟ್ಟು ಈ ಥರದ ಒಂದು ಎಕ್ಸ್ಟ್ರಾ ಒಂದು ಪೀರಿಯಡ್ ಇವತ್ತು ಎಕ್ಸ್ಟ್ರಾ ಮಾಡಿದರೂ ಪರವಾಗಿಲ್ಲ. 4 ಗಂಟೆಗೆ ನಿಮ್ಮ ಸ್ಕೂಲ್ ಮುಗಿತಾ ಇದೆಯಾ, 4:15 ಮಾಡಿದರೂ ಪರವಾಗಿಲ್ಲ. ಇದನ್ನು ಮಕ್ಕಳಿಗೆ ವಿಶೇಷವಾಗಿ ಇದನ್ನೆಲ್ಲ ಹೇಳಿ, ಇದರ ಬಗ್ಗೆ ಚಿತ್ರ ತೋರಿಸಿ. ಈಗೆಲ್ಲ ಸ್ಕೂಲ್ಗಳಲ್ಲಿ ಸಾಮಾನ್ಯವಾಗಿ ನಮ್ಮ ಸ್ಮಾರ್ಟ್ ಬೋರ್ಡೆಲ್ಲ ಇರುತ್ತೆ, ಇದನ್ನು ತೋರಿಸಿ. ಯಾಕೆಂದರೆ ಈ ಮಕ್ಕಳು ಈಗಿನ ಈ ಹೈಸ್ಕೂಲ್ ಮಕ್ಕಳಿದ್ದಾರೆ, ಅಟ್ಲೀಸ್ಟ್ ಹೈಸ್ಕೂಲಿಂದ PUC ಮಕ್ಕಳು, ಇಂಜಿನಿಯರಿಂಗ್ ಮಕ್ಕಳು, ಅವ್ರಿಗೆಲ್ಲ ಇದು ಅರ್ಥ ಆಗುತ್ತೆ, ಇದೆಲ್ಲ ಅವ್ರಿಗೆ ಗೊತ್ತಾಗಬೇಕು. ಯಾಕಂದರೆ ಅವರೆಲ್ಲ ಈ ಥರದ ದಿನಗಳನ್ನು ಜಾಸ್ತಿ ನೋಡ್ತಾರೆ ಮುಂದೆ. ಬಿಕಾಸ್ ನಾನು ಭಾಳ ಸಲ ಹೇಳ್ತಿರ್ತೀನಿ, ಸ್ಪೇಸ್ ಮೇಲೆ ಸ್ಪೇಸ್ ಹೇಳ್ತಾರೆ, ಅಂತರಿಕ್ಷ ಅಂತ ಹೇಳಿದ್ರೆ, ಸ್ಪೇಸ್ ಈಸ್ ದ ಓನ್ಲಿ ಪ್ಲೇಸ್ ಫಾರ್ ದ ನೆಕ್ಸ್ಟ್ ಜನ್ರೇಷನ್ ಆರ್ ಫಾರ್ ದ ಫ್ಯೂಚರ್ ಅಂತ. ನನ್ನ ಜನ್ರೇಷನ್ ಆಯಿತು, ನನಗೆ ಮಗಳಿದ್ದಾಳೆ, ನಿಮ್ಗೆ ಗೊತ್ತಿದೆ. ಅವಳ ಜನ್ರೇಷನ್ ಗೊತ್ತಿಲ್ಲ, ಬಟ್ ಅವಳ ನೆಕ್ಸ್ಟ್ ಜನ್ರೇಷನ್ ಇದೆಯಲ್ಲ,
ಖಂಡಿತ ಆ ಮಕ್ಕಳು ಸ್ಪೇಸ್ ಟ್ರಾವೆಲಿಂಗು ಸುಲಭದಲ್ಲಿ ಮಾಡ್ತಾರೆ. ಅವರ ಒಂದಿಷ್ಟು ಸೆಟಲ್ಮೆಂಟ್, ಹ್ಯೂಮನ್ ಸೆಟಲ್ಮೆಂಟ್ ಸ್ಪೇಸಲ್ಲಿ ಆಗುತ್ತೆ, ಚಂದ್ರ ಮೇಲಾಗುತ್ತೆ, ಸ್ಪೇಸಲ್ಲಾಗತ್ತೆ, ಮಾರ್ಸ್ವರೆಗೂ ಹೋಗ್ತೀವಿ ಅಂಥೇಳಿ ನಾನು ಬಲವಾಗಿ ನಂಬಿದ್ದೀನಿ. ಮತ್ತು ಅದು ಆಗೇ ಆಗುತ್ತೆ, ಯಾಕಂದ್ರೆ ನಮ್ಮ ಸೈಂಟಿಸ್ಟ್ ಅಂಥವ್ರು ಇದ್ದಾರೆ ಅಂಥೇಳಿ. ಹಾಗಾಗಿ ಈ ಥರದ ನೋಡಿ, ನಾವು ಮೊನ್ನೆ ನಾವು ಭಾರತೀಯರು ಯಾವುದಕ್ಕೂ ಕಡಿಮೆ ಇಲ್ಲ. ನಾವು ಮಾನವ ಸಹಿತ ಅಂದರೆ ಹ್ಯೂಮನ್ ಬೀಯಿಂಗ್ಸನ್ನು ಸ್ಪೇಸಲ್ಲಿ ಕಳ್ಸೋಕ್ಕೆ ನಾವೆಲ್ಲ ರೆಡಿ ಮಾಡ್ತಿದ್ದೀವಿ, ಗಗನಯಾನ ಮಾಡ್ತಾಯಿದ್ದೀವಿ. ಚಂದ್ರಯಾನ ನಿಮಗೆ ಗೊತ್ತಿದೆ, ಚಂದ್ರಯಾನ 1, 2, 3. ಚಂದ್ರಯಾನ 3 ಅದೇನು ಲಾಂಚ್ ಆಯ್ತಲ್ಲ, ಆ ದಿನ ನಾನು ನೂರಾರು ಮಕ್ಕಳನ್ನು ಕರ್ಕೊಂಡು, ಟೀಚರ್ಸನ್ನ ಕರ್ಕೊಂಡು ಅಲ್ಲಿ ಶ್ರೀಹರಿಕೋಟದಲ್ಲಿದ್ದೆ. ಅಲ್ಲಿ ಹೋಗಿ ಒಂದಿನ ಮುಂಚೆನೇ ನಾವು ಕಾಳಹಸ್ತಿಯಲ್ಲಿ ಹಾಲ್ಟ್ ಮಾಡಿ ಶ್ರೀಹರಿಕೋಟದಲ್ಲಿ ಬೆಳಗ್ಗೆನೇ ಹೋಗಿ ಆ ಚಂದ್ರಯಾನ 3 ಲಾಂಚ್ ಆದಂಥ ಅದ್ಭುತ ರೋಮಾಂಚನಕಾರಿ ಕ್ಷಣಗಳನ್ನ ನಾನು ಮಕ್ಕಳ ಜೊತೆಗೆ ಕಳೆದಿದ್ದೀನಿ. ಅದು ಯು ಕೆನಾಟ್ ಎಕ್ಸ್ಪ್ಲೇನ್ ಸಿಂಪ್ಲಿ ವಿತ್ ವರ್ಡ್ಸ್, ಭಾಳಕ್ಕೆ ಸಾಧ್ಯ ಇಲ್ಲ, ಬರೋದೇ ಇಲ್ಲ ಅದು. ಅಲ್ಲಿ ಹೋಗಿ ಅನುಭವಿಸ್ಬೇಕು, ನೋಡಬೇಕು, ಅದನ್ನು ಅಷ್ಟು ಚೆನ್ನಾಗಿರುತ್ತೆ. ಅಂಥ ಅದ್ಭುತವಾದಂಥ ಕ್ಷಣಗಳು. ಈ ದಯವಿಟ್ಟು ಪೇರೆಂಟ್ಸು ನಿಮ್ಮ ಮಕ್ಕಳನ್ನು ಇಂಥ ಸ್ಥಳಗಳಲ್ಲಿ ಇಂಥ ಕ್ಷಣಗಳನ್ನು, ಅದ್ಭುತವಾದ ಕ್ಷಣಗಳನ್ನು ಅವರು ಕಣ್ತುಂಬಿಕೊಳ್ತಕ್ಕಂಥ ಒಂದು ಸುವರ್ಣಾವಕಾಶ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ನಾವು ಈ ಥರದ ಸನ್ನಿವೇಶಗಳನ್ನ ಶಾಲಾ ಕಾಲೇಜುಗಳು ಹೆಚ್ಚೆಚ್ಚು ಕೊಟ್ಟರೆ ಮಕ್ಕಳು ಅದ್ರ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿ ಖಂಡಿತ ಅವರು ಆಸಕ್ತಿ ಹೊಂದ್ತಾರೆ. ಅವರು ಅದರಲ್ಲಿ ಉತ್ಸಾಹ ಬರುತ್ತೆ, ತಿಳ್ಕೊಳ್ಬೇಕನ್ನೋ ಕುತೂಹಲ ಬರುತ್ತೆ. ಹಾಗಾಗಿ ನೆಕ್ಸ್ಟ್ ಅಬ್ದುಲ್ ಕಲಾಂಗಳು, ಸತೀಶ್ ಧವನ್ ಅಂತವರು ನಮ್ಮ ದೇಶದಲ್ಲಿ ಹುಟ್ಟಲಿ ಅಂಥೇಳಿ ಆ ಆಸೆ, ಆ ಹಿನ್ನೆಲೆಯಲ್ಲಿ ಇಷ್ಟೊಂದೆಲ್ಲ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಮತ್ತು ನಿಮಗೂ ಮೋಟಿವೇಟ್ ಮಾಡ್ತೀನಿ, ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ದ್ಯಾಟ್. ನಾವು ದೇವಸ್ಥಾನಗಳು, ಸಾಕಷ್ಟು ರೆಸಾರ್ಟ್ಗಳಲ್ಲಿ ಹೋಗ್ತಾ ಇರ್ತೀವಿ. ಅದ್ರ ಜೊತೆಗೆ ವರ್ಷಕ್ಕೆ 1 ಸರಿ, 2 ವರ್ಷಕ್ಕೆ 1 ಸರಿ ಒಂದು ಸ್ಯಾಟಲೈಟ್ ಲಾಂಚನ್ನ ನಿಮ್ಮ ಮಕ್ಕಳಿಗೆ ತೋರ್ಸೋಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ. ಬಹಳ ನಿಮ್ಮ ಮಕ್ಕಳಿಗೆ ಅವರ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ಸೈನ್ಸ್ ಟೆಕ್ನಾಲಜಿಗೆ ಇರ್ತಕ್ಕಂಥ ಅವ್ರದ್ದೇನೋ ಒಂದು ಅವರ್ಷನ್ ಇರುತ್ತೆ. ಇದೆಲ್ಲ ನನಗೆ ಅಲ್ಲ, ಇದು ದೊಡ್ಡದು, ಕಾಂಪ್ಲಿಕೇಟೆಡು, ಕಬ್ಬಿಣದ ಕಡಲೆ ಅಂತಾರಲ್ಲ, ಅದೆಲ್ಲ ಆಗಲ್ಲ. ದೇ ವಿಲ್ ಚೇಂಜ್ ದೇರ್ ವ್ಯೂ ಆ್ಯಂಡ್ ದಟ್ ವಿಷನ್. ಇದು ಹೀಗೆ ಇಷ್ಟೊಂದು ಚೆನ್ನಾಗಿದೆ, ಇಷ್ಟೊಂದು ಅದ್ಭುತವಾಗಿದೆ ಅಂಥೇಳಿ ಅವರಾದರೂ ಅದನ್ನು ಭಾವಿಸ್ತಾರೆ ಅನ್ನುವ ಬಲವಾದ ನಂಬಿಕೆ ನನ್ನಲ್ಲಿದೆ. ಹಾಗಾಗಿ ಇವತ್ತು ಈ ಸಕ್ಸಸ್ಫುಲ್ ನಮ್ಮ ಬಾಹುಬಲಿ ಲಾಂಚ್ ಇದೆ, ಅದನ್ನು ಸಂಭ್ರಮಿಸ್ರಿ. ಮೊನ್ನೆ ನೋಡಿದ್ದೀವಿ ನಾವು, ಆಗಲೇ ಹೇಳ್ತಿದ್ದೆ, ಈ ಗಗನಯಾನ ನಾವು ಮಾಡಿದ್ದೀವಲ್ಲ, ಮಾನವರ ಸಹಿತ ಮನುಷ್ಯರನ್ನ ನಾವು ಸ್ಪೇಸಿಗೆ ಕಳಿಸ್ಕೊಟ್ಟಿದ್ದೀವಿ. ಅವರು ವಾಪಸ್ ಭೂಮಿಗೆ ಇಳಿಸ್ಬೇಕಲ್ಲ ಅವ್ರನ್ನ. ಆ ಸುರಕ್ಷಿತವಾಗಿ ಅವ್ರು ಇಳಿಬೇಕಾದ್ರೆ ದೇ ಹ್ಯಾವ್ ಟು ಯೂಸ್ ಪ್ಯಾರಾಶೂಟ್. ಅವರು ಆ ಪ್ಯಾರಾಶೂಟ್ನ ಬಳಸಿ ಅದು ಎಷ್ಟು ಸ್ಪೀಡ್ ಕಡಿಮೆ ಮಾಡುತ್ತೆ, ಎಷ್ಟು ಸೇಫಾಗಿ, ಎಷ್ಟು ಪರ್ಫೆಕ್ಟಾಗಿ ಅದು ಲ್ಯಾಂಡಿಂಗ್ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಹೋದ ವಾರ ಚಂಡೀಗಢದ ಹತ್ರ ಆಯಿತು. ಅದನ್ನು ತಾವಾದರೂ ಗಮನಿಸಿದ್ರೆ ಅಂದ್ಕೊಂಡಿನಿ. ಅದು ನೋಡಿ, ಅದೆಲ್ಲ ನಾವು ಗಮನಿಸಬೇಕು, ಅದು ನೋಡಬೇಕು, ಅದು ಮಕ್ಕಳಿಗೆ ತಿಳಿಸ್ತಾ ಇರಬೇಕು. ಇದು ನಮ್ಮಲ್ಲಿ ನ್ಯೂಸಲ್ಲಿ ಭಾಳ ಬರಬೇಕು. ಇದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚು ಒತ್ತು ಕೊಡಬೇಕು. ಇದು ನಮ್ಮ ಸೆಲೆಬ್ರೇಷನ್ ಆಗಬೇಕು ಅಂತ ನಾನು ಹೇಳ್ತೀನಿ. ಹಾಗಾಗಿ ಇವತ್ತು ನಡೆದಂಥ ಈ ಅದ್ಭುತವಾದಂಥ ಉಡಾವಣೆ ಇದೆ, ನಮ್ಮ ಬಾಹುಬಲಿಯ ಉಡಾವಣೆ, ಅದನ್ನು ನೀವು ದಯವಿಟ್ಟು ಮಕ್ಕಳಿಗೆ ಹೇಳಿ. ಅದರ ವಿಡಿಯೋನು ನಾನು ಈ ಮೂಲಕ ನಿಮಗೆ ಶೇರ್ ಮಾಡ್ತೀನಿ. ನಾವು ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಮತ್ತೊಮ್ಮೆ ನಮ್ಮ ಇಸ್ರೋ ಸೈಂಟಿಸ್ಟಿಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಪ್ರೌಡ್ ಆ್ಯಂಡ್ ಬಿಲೀವಿಂಗ್ ದ ಸಿಸ್ಟಮ್. ನಮ್ಮ ದೇಶದಲ್ಲೂ ಯಾವ ಜಾಣತನಕ್ಕೆ ಕೊರತೆ ಇಲ್ಲ. ನಾವು ಅದನ್ನು ಸಾಧಿಸ್ತೀವಿ ಅಂಥೇಳಿ ಮಾಡಿ ಅಮೇರಿಕದವರ ಸೆಟಲೈಟ್ನ ನಾವು ಉಡಾಯಿಸ್ತೀವಿ ಅಂದರೆ ಇದು ಅಲ್ಲೇನ್ರಿ ಸಕ್ಸಸ್ಸು, ಇದು ಅಲ್ಲೇನ್ರಿ ಸಂಭ್ರಮ ಪಡ್ತಕ್ಕಂಥ ದಿನ. ಇದು ನಮ್ಮಲ್ಲಿ ಹಬ್ಬ ಆಗಿ ಒಂದು ಸೆಲೆಬ್ರೇಟ್ ಆಗಲಿ. ಇವತ್ತು ನಿಮ್ಮ ಮಕ್ಕಳು ಶಾಲೆಯಿಂದ ಬಂದ ಮೇಲೆ ಸಾಯಂಕಾಲ ಒಂದು ಸಣ್ಣ ಕೇಕು, ಒಂದು ಸಣ್ಣ ಸಿಹಿ ಮಾಡಿ, ಅಥವಾ ಒಂದು ಸಣ್ಣ ಏನಾದರೂ ಒಂದು ಅವರಿಗೆ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟಾದರೂ ಇದನ್ನು ನೀವೆಲ್ಲರೂ ಸಂಭ್ರಮಿಸ್ರಿ. ಆ ಸಂಭ್ರಮಿಸ್ತಕ್ಕಂಥ ಕ್ಷಣಗಳ ಒಂದು ಸಣ್ಣ ವಿಡಿಯೋ ತುಣುಕನ್ನು ಅಥವಾ 1-2 ಫೋಟೋಗಳನ್ನು ನನ್ನ ಜೊತೆ ಹಂಚಿಕೊಳ್ಳಿ ಅಂತ ಕೇಳ್ತಾ, ಮತ್ತೊಮ್ಮೆ ನಾವು ಭಾರತೀಯರು ಧನ್ಯರಾಗಿದ್ದೀವಲ್ಲ, ಈ ಕ್ಷಣವನ್ನು ನಿಮ್ಮ ಜೊತೆಗೆ ಮೆಲುಕು ಹಾಕ್ಕೊಳ್ತಕ್ಕಂಥ ಈ ಅವಕಾಶ ನೀವು ಮಾಡಿಕೊಟ್ಟಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಂಗ್ರ್ಯಾಟ್ಸ್ ಆ್ಯಂಡ್ ಹ್ಯಾವ್ ಅ ವೆರಿ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.